ಸ್ಟ್ರಾಗಳ ಬಳಕೆ 12ನೇ ಶತಮಾನದ ಸ್ಟ್ರಾ. ಟೆಲಿಸ್ಕೋಪ್ ದರ್ಬೇನ್ ಅನ್ನು 17ನೇ ಶತಮಾನದಲ್ಲಿ ಗೆಲಿಲಿಯೋ ಕಂಡಿಡಿದ್ರೆ ಇದು 12ನೇ ಶತಮಾನದಲ್ಲಿ ಟೆಲಿಸ್ಕೋಪ್ ದರ್ಬೇನ್. ಮಿಸೈಲ್ಸ್ ರಾಕೆಟ್ಸ್ ಯಾವುದೇನು ಹೊಸ್ತಲ್ಲ, ಇಲ್ಲ ಪುನಃ ರಿಪೀಟ್ ಆಗಿದೆ. ಸ್ಟ್ರಾ ಟೆಲಿಸ್ಕೋಪ್ ಮಿಸೈಲ್ಸ್ ಕಾನ್ಸೆಪ್ಟ್ ಎಲ್ಲ ಹಾಗೆ ಗೊತ್ತಿತ್ತಲ್ಲ ನೋಡಿ. ಧರ್ಮಾಧಿಕಾರಿ ನೋಡಿ, 12ನೇ ಶತಮಾನದಲ್ಲಿ ದೇವಾಲಯದ ಮುಖ್ಯವಾದ ಪೂಜಾರನ್ನ ಧರ್ಮಾಧಿಕಾರಿಗಳು ಅಂತ ಕರೀತಾರೆ. ಕೈಯಲ್ಲಿ ಧರ್ಮದಂಡ, ಧರ್ಮಚಕ್ರ, ಲಾಂಗ್ ಓಪನ್ ಕೋಟ್ ನೋಡ್ತಲ್ಲ ವಿಗ್ರಹ ಅಂತ ಟೋಪಿ. ಇದು ಈಗಿನ ಇಂಗ್ಲೆಂಡಿನ ನ್ಯಾಯಾಧೀಶರು ಈ ದಸವನ್ನು ಮಾಡಿದ್ರು. ಬ್ರಿಟಿಷ್ ಜಡ್ಜ್. ಬ್ರಿಟಿಷರು ಭಾರತಕ್ಕೆ ಬಂದು 16ನೇ ಶತಮಾನದಲ್ಲಿ, ಇದು 12ನೇ ಶತಮಾನದಲ್ಲೇ ಬಳಕೆಯಲ್ಲಿತ್ತು. ಆದರೆ ಬ್ರಿಟಿಷರು ಭಾರತೀಯ ನೋಡಿ ಕಾಪಿ ಮಾಡಿದ್ದಾರೆ ನೋಡಿ. ಈಗ ನಾವು ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಬಳಸ್ತೀವಿ ನೋಡಿ, ಶಿರಸ್ತ್ರಣ. 12ನೇ ಶತಮಾನದಲ್ಲಿ ಸೈನಿಕಗಳ ರಕ್ಷಣೆಗೋಸ್ಕರ ಹೆಲ್ಮೆಟ್, ರಕ್ಷಕವಾಚ್, ಹ್ಯಾಟ್ ಗ್ಯಾವ್ಸ್, ಹೆಲ್ಮೆಟ್ ಅಲ್ಲ. ಹೌದು. ಶಿಖರು ಸಹ ಉದ್ದವಾದ ಗಡ್ಡ ಪಗಡಿನ ಸಂಕೇತನೆ ಮಾಡ್ರೆ ನೋಡಿ. ಈಗ ನಾವು ಬರ್ಮಡ ಚೀಟಿ ಮಿಡಿಗಳೆಲ್ಲ ಬಳಸಿದ್ರು. ಆಫ್ಸ್ಕರ್ಟ್ ಆಫ್ ಮಿಡಿ, ಬರ್ಮಡ ಮಿಡಿಗಳು ಸಹ 12ನೇ ಶತಮಾನದಲ್ಲಿ ಬಳಸಿದ್ರು. ಯಾವುದೇನು ಹೊಸ್ತಲ್ಲ, ಎಲ್ಲ ಪುನಃ ರಿಪೀಟ್ ಆಯ್ತು. ಈ ಕೋತಿ ಓಡಿಸಲು ಮೇಲ್ಭಾಗಲೊಂದು ಕೋಲನ್ನು ಮರಿತಿರೋದು. ಆ ಕೋಲು ಮರಿಬೇಕಾದ್ರೆ ಕಾಲು ಚಪ್ಪಲಿ ಗ್ಯಾಪ್ ನೋಡಿ ಇಟ್ಟೊಳ್ಳ ರೀತಿ ಕಾಲು ಚಪ್ಪಲಿ ಗ್ಯಾಪ್ ಅನ್ನೋದು. ಗೆಜ್ಜೆ ಕಡಗನೂ ಸಹ ಸುಂದರ ಕೆತ್ತನೆ ಮಾಡಿ. ಎಂಬ್ರಾಯ್ಡಿಂಗ್ ಸ್ಯಾರಿ ಬರ್ತೋಡಿ. ಎಂಬ್ರಾಯ್ಡಿಂಗ್ ಸ್ಯಾರಿಗಳ ಬಳಕೆ ಸಹ 12ನೇ ಶತಮಾನದಲ್ಲೇ ಬಳಸ್ತಿದ್ರು. ಪ್ರಮುಖವಾಗಿ ತ್ರಿಮೂರ್ತಿಗಳನ್ನ ಕೆತ್ತನೆ ಮಾಡಿ. 3 ಮೇನ್ ಗಾಡ್ಸ್, ಬ್ರಹ್ಮ, ವಿಷ್ಣು, ಶಿವ. ಈ ದೇವಾಲಯ ಶಿವನ ದಿನದಿಂದ ಶಿವನನ್ನು ಮಧ್ಯ ಸ್ಥಾಪನೆ ಮಾಡಿದ್ರು. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಶಿವ ಲಯಕರ್ತ. ಶಿವಡಿ ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಇದೆ, ಮುಸುಕಿನ ಜೋಳ ಇದೆ. ರುದ್ರಾಕ್ಷಿ ಮಾಲೆ ಜ್ಞಾನ ಸಂಕೇತವಾರೆ, ಮುಸುಕಿನ ಜೋಳ ಸಮೃದ್ಧಿಯ ಸಂಕೇತ. ಇಂಗ್ಲಿಷ್ನಲ್ಲಿ ಗಾಡ್ ಅಂತ ಕರ್ತಾರೆ, GOD ಗಾಡ್. ಜಿ ಮೀನ್ ಜನರೇಟರ್ ಬ್ರಹ್ಮ, ಓ ಮೀನ್ಸ್ ಆಪರೇಟರ್ ವಿಷ್ಣು, ಡಿ ಮೀನ್ ಡೆಸ್ಟ್ರಾಯ್. ಜನರೇಟರ್ ಬ್ರಹ್ಮ, ಆಪರೇಟರ್ ವಿಷ್ಣು, ಡೆಸ್ಟ್ರಾಯ್ ಶಿವ. ಅದು 103 ವರ್ಷದ ಕಂಪ್ಲೀಟ್ ಟೆಂಪಲ್. ಇದನ್ ಕಂಪ್ಲೀಟ್ ಟೆಂಪಲ್. 190 ವರ್ಷ ಇನ್ಕಂಪ್ಲೀಟ್ ಟೆಂಪಲ್. ಅಂದ್ರೆ ಇಲ್ಲಿ ಜಾಸ್ತಿ ಡೆಪ್ತ್ ಡೀಟೇಲ್ ಆಗಿ ಡಬಲ್ ಟೆಂಪಲ್. ಬೇಲೂರು ಸಿಂಗಲ್ ಟೆಂಪಲ್, ಇದು ಡಬಲ್ ಟೆಂಪಲ್. ಇಲ್ಲಿ ಬೇರೆ ರಾಜರು ಅರಮನೆ ಆತರ ಎಲ್ಲ ಸುತ್ತಮುತ್ತ ಎಲ್ಲ ಅರಮನೆ ಎಲ್ಲ ಹಾಳಾಗೋಗಿದೆ. ಪೂರ್ತಿ ಇತ್ತು ಅರಮನೆ, ಎಲ್ಲ ಹಾಳಾಗಿದೆ. ಎಲ್ಲಿತ್ತದು? ಅರ್ಧ ಕಿಲೋಮೀಟರ್ ಅರಮನೆ ಇತ್ತೆಲ್ಲ ಹಾಳಾಗೋಗಿದೆ. ಈಗ ಅಲ್ಲೇನು ವಿಸಿಟರ್ಸ್ಗೆಲ್ಲ ಏನು ಈಗ ಶ್ರವಣ ಬೆಳಗೊಳದು ಏನು ವಿಶೇಷ? 85 ಕಿಲೋಮೀಟರ್ಸ್ ಇಲ್ಲಿಂದ 57 ಅಡಿ ಇಲ್ಲಿ ಜೈನ ಧರ್ಮಕ್ಕೂ ಆದ್ಯತೆ ಕೊಡಿ. ಜೈನ್ ಕೇಲ್ ಟೆಂಪಲ್ ಇದೆ. ಆದಿನಾಥ, ಶಾಂತಿನಾಥ, ಪಾಸ್ ಟೆಂಪಲ್ ಇದೆ. ನೋಡಿದ್ರೆ ನೋಡ್ಬೋದು. ಇಲ್ಲಿ ಹೊಯ್ಸಳರೆ ಆ ಟೈಮಲ್ಲಿ ಇದು ಮಾಡಿರೋದು. ಮೂಲತಃ ಜೈನರು ರಾಮಾಚಾರ ಅನುವಾದದಿಂದ ವೈಷ್ಣವರಿಗೆ ಮತಾಂತರ. ಆಗ ವಿಷ್ಣುವರ್ಧನ ಹೆಸರು ಮೆಟ್ಟಿದ್ದೇವೆ, ನಂತರ ವಿಷ್ಣುವರ್ಧನ ಅಂತ ಹೆಸರು. ಹಾಗಾಗಿ ಜೈನ ಧರ್ಮಕ್ಕೂ ಆದ್ಯತೆ ಕೊಟ್ಟರೆ ಜೈನ್ ಟೆಂಪಲ್ 3 ಟೆಂಪಲ್ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವಾಗ ಮನೆ ಕಡೆ ಹೊರಟಿದ್ದೀವಿ. ಹಳೆಬೀಡು ಕೂಡ ಬೆಲೂರಿಗಿನ ದೊಡ್ಡದಾಗಿದೆ. ಹಾಗೆ ತುಂಬ ಎಕ್ಸ್ಟೀರಿಯರ್ ಇಲ್ಲಿ ತುಂಬ ಚೆನ್ನಾಗಿದೆ ಹಳೆಬೀಡಲ್ಲಿ. ಆಲ್ಮೋಸ್ಟ್ ನೈಟ್ ಆಗಿದೆ. ಇವಾಗ ಬೆಂಗಳೂರು ಕಡೆ ಹೊರಡಬೇಕು. ನಮ್ಮ ಆಲ್ಮೋಸ್ಟ್ 7 ಡೇಸ್ ಟ್ರಿಪ್ ಇವತ್ತು ಎಂಡ್ ಆಗ್ತಿದೆ. ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮಸಾಲಾ ಚಾಯ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ. ಬಾಯ್.